ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಯಬೇಕು. ಸೌಂದರ್ಯ ಹಾಗೂ ಚರ್ಮದ ಕಾಂತಿಗೆ ಲಿಂಬುವಿನ ಹಲವು ಕೊಡುಗೆಗಳ ಬಗ್ಗೆ ತಿಳಿಯೋಣ. ಪ್ರತಿದಿನ ಬೆಳಿಗ್ಗೆ ಮಜ್ಜಿಗೆಗೆ 1 ಚಮಚ ನಿಂಬು ರಸ ಹಿಂಡಿ ಕುಡಿದರೆ ಆರೋಗ್ಯಕ್ಕೂ ಉತ್ತಮ ಹಾಗೂ ಚರ್ಮದ ಕಾಂತಿಯನ್ನು ವೃದ್ಧಿಸುವಲ್ಲಿ ಕೂಡ ಸಹಾಯಕವಾಗಿದೆ. ಚಳಿಗಾಲದಲ್ಲಿ ಅಥವಾ ಶೀತದ ಹವಾಮಾನದಲ್ಲಿ ಚರ್ಮ ಒಡೆಯುವ ಸಮಸ್ಯೆ ಇರುತ್ತದೆ. ಅದಕ್ಕಾಗಿ ಒಂದು ಸುಲಭ ಮನೆಮದ್ದು ಎಂದರೆ ಹಾಲಿನ ಕೆನೆಗೆ ಲಿಂಬು ರಸವನ್ನು ಸೇರಿಸಿ ಚರ್ಮ ಒಡೆದಿರುವ ಕಡೆ ಹಚ್ಚಿಕೊಳ್ಳಬೇಕು. ತೆಂಗಿನ ಎಣ್ಣೆಯೊಂದಿಗೆ ನಿಂಬೆ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಹಚ್ಚುವುದರಿಂದ ಚರ್ಮವು ಮೃದುವಾಗಿ ಉತ್ತಮವಾಗಿರುತ್ತದೆ. ಮುಖದ ಮೇಲಿನ ಮೊಡವೆಗಳಿಗೆ ಸೂಕ್ತ ಮದ್ದನ್ನು ತಯಾರಿಸುವ ಬಗೆಯನ್ನು ತಿಳಿಯೋಣ. ಮೊದಲಿಗೆ ಹಾಲನ್ನು ಚೆನ್ನಾಗಿ ಕಾಯಿಸಿ 1/2 ಲೋಟ ಹಾಲಿಗೆ ನಿಂಬೆ ರಸ ಹಾಗೂ 2 ಹನಿ ಗ್ಲಿಸರಿನ್ ಹಾಕಿ ಬೆರೆಸಿ ಮುಖಕ್ಕೆ ಹಚ್ಚಿ ಮಲಗಬೇಕು. ಬೆಳಿಗ್ಗೆ ಕಡಲೆ ಹಿಟ್ಟನ್ನು ಬಳಸಿ ಮುಖ ಶುಚಿಗೊಳಿಸಿದರೆ ಮೊಡವೆಗಳು ಮಾಯವಾಗಿ ಚರ್ಮವು ಮೃದುವಾಗುತ್ತದೆ. ನಿಂಬೆಹಣ್ಣಿನ ಬಗ್ಗೆ ಎಷ್ಟು ವಿವರಿಸಿದರೂ ಅದು ಕಡಿಮೆಯೇ. ನಿಂಬೆಹಣ್ಣನ್ನು ಗಾಯವಾಸಿ ಮಾಡಲು ಸಹ ಬಳಸುತ್ತಾರೆ. ನಿಂಬೆ ರಸವನ್ನು ಗಾಯಕ್ಕೆ ಹಚ್ಚಿದರೆ ರೋಗಾಣುಗಳನ್ನು ಕೊಂದು ಬೇಗ ಗಾಯ ವಾಸಿಯಾಗುವಂತೆ ಮಾಡುತ್ತದೆ. ವಿಟಮಿನ್ ಸಿ ಇರುವುದರಿಂದ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದನ್ನು ಆಹಾರದಲ್ಲಿ ನಿತ್ಯ ಬಳಸುವುದರಿಂದ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟಬಹುದು. ಗರ್ಭಿಣಿಯರು ಲಿಂಬು ರಸವನ್ನು ಸ್ವೀಕರಿಸುವುದರಿಂದ ಮಗುವಿನ ಮೆದುಳು ಹಾಗೂ ಮೂಳೆಗಳ ಬೆಳವಣಿಗೆ ಉತ್ತಮವಾಗಿ ಆಗುತ್ತದೆ ಹಾಗೂ ಸುಲಭವಾದ ರೀತಿಯಲ್ಲಿ ಹೆರಿಗೆ ಕೂಡ ಆಗುತ್ತದೆ. ಹಲ್ಲು ನೋವಿದ್ದಾಗಲೂ ನಿಂಬೆ ರಸವನ್ನು ಒಸಡಿಗೆ ಹಚ್ಚಿಕೊಳ್ಳಬೇಕು. ಮಾಂಸಾಹಾರಿಗಳು ಮೀನನ್ನು ತಿಂದ ಮೇಲೆ ಮೂಳೆಗಳು ಹೊಟ್ಟೆಗೆ ಸೇರಿದ್ದರೆ ಆ ಮೂಳೆಗಳನ್ನು ಸುಲಭವಾಗಿ ವಿಸರ್ಜಿಸಲು ಲಿಂಬು ರಸ ಅಗತ್ಯವಾಗಿದೆ. ಮೂಳೆ ಹಾಗೂ ಕೀಲು ನೋವಿಗೂ ನಿಂಬು ಹಣ್ಣು ಉತ್ತಮವಾಗಿದೆ. ಇನ್ನು ಅಪ್ಪೆಹುಳಿ, ಲಿಂಬು ಉಪ್ಪಿನಕಾಯಿ, ಲಿಂಬು ಪಾನೀಯ, ಲಿಂಬು ಚಾಟ್ ಇನ್ನೂ ಹಲವು ಖಾದ್ಯಗಳಲ್ಲೂ ಉಪಯುಕ್ತವಾಗಿದೆ.